ಚಿಕ್ಕ ಅಳಿಲು ಚಿರಪ್ಪುಗೆ ಜಗತ್ತೇ ಒಂದು ಓಟದ ಸ್ಪರ್ಧೆ. ಅವನು ಪ್ರತಿದಿನವೂ ಗಡಿಬಿಡಿಯಿಂದ ಓಡುತ್ತಿದ್ದ. ನಿಧಾನ ಎಂದರೆ ಅವನಿಗೆ ಇಷ್ಟವಿರಲಿಲ್ಲ. ಎಲ್ಲಾ ಬೀಜಗಳನ್ನೂ ಬೇಗ ಸಂಗ್ರಹಿಸಬೇಕಿತ್ತು ಎಂದು ಚಿರಪ್ಪು ಯೋಚಿಸಿದ. ಆ ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು. ಅದರ ಹೆಸರು ಆಲ. ನೀನು ಏಕೆ ಯಾವಾಗಲೂ ಒಂದೇ ಕಡೆ ನಿಲ್ಲುತ್ತೀಯಾ ಎಂದು ಚಿರಪ್ಪು ಕೇಳಿದ. ಆಲದ ಎಲೆಗಳು ನಗುವಿನಂತೆ ಸದ್ದು ಮಾಡಿದವು. ನಾನು ಓಡುತ್ತಿದ್ದೇನೆ ಚಿರಪ್ಪು. ಚಿರಪ್ಪು ಗೊಂದಲಕ್ಕೊಳಗಾದ. ಅದೇಗೆ ಸಾಧ್ಯ? ನೀನು ಚಲಿಸುತ್ತಿಲ್ಲ. ನಾನು ಹೊರಗೆ ಓಡುವುದಿಲ್ಲ. ನಾನು ಒಳಗೆ ಆಳವಾಗಿ ಓಡುತ್ತೇನೆ, ಆಲ ಹೇಳಿತ್ತು. ಚಿರಪ್ಪುಗೆ ಆಲದ ಮಾತು ಅರ್ಥವಾಗಲಿಲ್ಲ. ಅವನು ವೇಗವಾಗಿ ಓಡಿ ಬೀಜ ಹುಡುಕಿದ. ಅವನು ಒಂದು ದೊಡ್ಡ ಬೀಜವನ್ನು ಕಂಡನು. ಅದನ್ನು ಬಾಯಲ್ಲಿ ಹಿಡಿದು ಓಡಿದ. ವೇಗವಾಗಿ ಓಡುವಾಗ ಬೀಜವು ಜಾರಿ ಕೆಳಗೆ ಬಿತ್ತು. ಚಿರಪ್ಪು, ನಿನ್ನ ಬೀಜವು ಜಾರಿ ಹೋಯಿತು ಎಂದು ಆಲ ನಿಧಾನವಾಗಿ ಹೇಳಿತು. ಚಿರಪ್ಪು ಬೇಗ ಹಿಂದಕ್ಕೆ ಬಂದು ಬೀಜವನ್ನು ಮತ್ತೆ ಎತ್ತಿಕೊಂಡನು. ಅವನು ತನ್ನ ವೇಗವನ್ನು ತೋರಿಸಲು ಮತ್ತಷ್ಟು ವೇಗವಾಗಿ ಓಡಿದನು. ಅಷ್ಟರಲ್ಲಿ ಆಕಾಶ ಕಪ್ಪಾಯಿತು. ದೊಡ್ಡ ಗುಡುಗು ಕೇಳಿಸಿತು. ಚಿರಪ್ಪು ಹೆದರಿ ನಿಂತನು. ಮಳೆಯ ಹನಿಗಳು ದೊಡ್ಡದಾಗಿದ್ದವು. ಬಲವಾದ ಗಾಳಿ ಮರದ ಕೊಂಬೆಗಳನ್ನು ಅಲುಗಾಡಿಸಿತು. ಆಲ, ನನಗೆ ಭಯವಾಗುತ್ತಿದೆ. ಗಾಳಿ ತುಂಬಾ ಜೋರಾಗಿದೆ ಎಂದು ಚಿರಪ್ಪು ಕಿರುಚಿದ. ಆಲ ತನ್ನ ದಪ್ಪ ಕೊಂಬೆಗಳ ಕೆಳಗೆ ಆಶ್ರಯ ನೀಡಿತು. ಗಾಳಿ ಮತ್ತು ಮಳೆ ಜೋರಾಗಿ ಅಪ್ಪಳಿಸಿತು. ಆದರೆ ಆಲ ಸ್ಥಿರವಾಗಿ ನಿಂತಿತ್ತು. ಮಳೆ ನಿಂತ ಮೇಲೆ ಚಿರಪ್ಪು ಸುತ್ತ ನೋಡಿದನು. ವೇಗವಾಗಿ ಬೆಳೆದಿದ್ದ ಸಣ್ಣ ಗಿಡಗಳು ಮುರಿದು ಬಿದ್ದಿದ್ದವು. ಆಲದ ಕೆಲವು ಚಿಕ್ಕ ಕೊಂಬೆಗಳು ಬಿದ್ದಿದ್ದವು. ಆದರೆ ಮುಖ್ಯ ಕಾಂಡ ಭದ್ರವಾಗಿತ್ತು. ನೀನು ಹೇಗೆ ಇನ್ನೂ ನಿಂತಿದ್ದೀಯಾ ಎಂದು ಚಿರಪ್ಪ ಆಶ್ಚರ್ಯದಿಂದ ಕೇಳಿದ. ಚಿರಪ್ಪು ಈ ಪಾಠವನ್ನು ಕಲಿತುಕೊಂಡನು. ಅವನು ಒಂದು ಬೀಜವನ್ನು ನೆಲದಲ್ಲಿ ನೆಟ್ಟನು. ಈ ಬಾರಿ ಅವನು ಓಡಲಿಲ್ಲ. ನಿಧಾನವಾಗಿ ಕಾಲಲು ನಿರ್ಧರಿಸಿದ. ಜೀವನದ ನಿಜವಾದ ಕಲಿಕೆ ಸಿಕ್ಕಿತ್ತು.